ಅಧಿಕಾರಿಗಳು ಇಲ್ಲ ಕೊಡ್ಬಿಡಿ, ನಮಗೆ ಅವಶ್ಯಕತೆ ಇದೆ, 3 ದಿನ ಆದ್ರೂ ಕೊಡಿ ಅಂತ ಕೇಳ್ತಾರೆ. ಸೊ ನಟಿ ರಮ್ಯಾ ರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಮಗಳ ಸ್ಮಗ್ಲಿಂಗ್ ಬಗ್ಗೆ ತಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಡಿಜಿಪಿ ಕೆ ರಾಮಚಂದ್ರ ರಾವ್ ಬೇಸರವನ್ನು ಹೊರಹಾಕಿದ್ದಾರೆ. ಆ ಲೆಟರ್ ಅನ್ನು ಓದಿದ್ವಿ. ಈಗ ತಂದೆ ಆಗಿ ನನ್ನ ಹೃದಯ ಒಡೆದು ಹೋಗಿದೆ. ರಮ್ಯಾ ಮತ್ತು ಜತಿನ್ 2024ರಲ್ಲಿ ಮದುವೆ ಆದ್ರು. ಬಳಿಕ ನಾವು ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಗಳಿಂದ ನಮ್ಮ ಕುಟುಂಬಕ್ಕೆ ಕಳಂಕ ಬಂದಿದೆ. ರಮ್ಯಾ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ ತಂದೆ ಕೆ ರಾಮಚಂದ್ರ ರಾವ್ ಐಪಿಎಸ್ ಅಧಿಕಾರಿ ಎಡಿಜಿಪಿ ಅವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಏನಾದ್ರೂ ಎಲ್ಲಾದ್ರೂ ಉಲ್ಲಂಘನೆ ಆಗಿದ್ರೆ ಕ್ರಮ ತೆಗೆದುಕೊಳ್ಳಲಿ. ನಾನು ದುಃಖಿತ ತಂದೆ ಆಗಿದ್ದೀನಿ ಅಂತ ಗುರುತಿಸಿ ಅಂತ ಕೇಳಿಕೊಳ್ತೀನಿ. ನನ್ನ ಜೀವನದಲ್ಲಿ ಊಹೆಗೂ ನಿಲುಕದಂತಹ ಘಟನೆ ನಡೆಯುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ರಮ್ಯಾ ವಿಚಾರದಲ್ಲಿ ನಾನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಅಂತೇಳಿ ಅವರು ಬರೆದಿದ್ದಾರೆ. ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವೀಕ್ಷಕರೇ, ಒಂದಂತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ವಿಚಾರ ಇದೆಯಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ. ದೊಡ್ಡ ಅಧಿಕಾರಿಗಳು ಇಲ್ಲ ಕೊಡ್ಬಿಡಿ, ನಮಗೆ ಅವಶ್ಯಕತೆ ಇದೆ, 3 ದಿನ ಆದ್ರೂ ಕೊಡಿ ಅಂತ ಕೇಳ್ತಾರೆ. ಸೊ ನಟಿ ರಮ್ಯಾ ರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಮಗಳ ಸ್ಮಗ್ಲಿಂಗ್ ಬಗ್ಗೆ ತಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಡಿಜಿಪಿ ಕೆ ರಾಮಚಂದ್ರ ರಾವ್ ಬೇಸರವನ್ನು ಹೊರಹಾಕಿದ್ದಾರೆ. ಆ ಲೆಟರ್ ಅನ್ನು ಓದಿದ್ವಿ. ಈಗ ತಂದೆ ಆಗಿ ನನ್ನ ಹೃದಯ ಒಡೆದು ಹೋಗಿದೆ. ರಮ್ಯಾ ಮತ್ತು ಜತಿನ್ 2024ರಲ್ಲಿ ಮದುವೆ ಆದ್ರು. ಬಳಿಕ ನಾವು ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಗಳಿಂದ ನಮ್ಮ ಕುಟುಂಬಕ್ಕೆ ಕಳಂಕ ಬಂದಿದೆ. ರಮ್ಯಾ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ ತಂದೆ ಕೆ ರಾಮಚಂದ್ರ ರಾವ್ ಐಪಿಎಸ್ ಅಧಿಕಾರಿ ಎಡಿಜಿಪಿ ಅವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಏನಾದ್ರೂ ಎಲ್ಲಾದ್ರೂ ಉಲ್ಲಂಘನೆ ಆಗಿದ್ರೆ ಕ್ರಮ ತೆಗೆದುಕೊಳ್ಳಲಿ. ನಾನು ದುಃಖಿತ ತಂದೆ ಆಗಿದ್ದೀನಿ ಅಂತ ಗುರುತಿಸಿ ಅಂತ ಕೇಳಿಕೊಳ್ತೀನಿ. ನನ್ನ ಜೀವನದಲ್ಲಿ ಊಹೆಗೂ ನಿಲುಕದಂತಹ ಘಟನೆ ನಡೆಯುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ರಮ್ಯಾ ವಿಚಾರದಲ್ಲಿ ನಾನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಅಂತೇಳಿ ಅವರು ಬರೆದಿದ್ದಾರೆ. ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವೀಕ್ಷಕರೇ, ಒಂದಂತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ವಿಚಾರ ಇದೆಯಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ. ದೊಡ್ಡ ಅಧಿಕಾರಿಗಳು ಇಲ್ಲ ಕೊಡ್ಬಿಡಿ, ನಮಗೆ ಅವಶ್ಯಕತೆ ಇದೆ, 3 ದಿನ ಆದ್ರೂ ಕೊಡಿ ಅಂತ ಕೇಳ್ತಾರೆ. ಸೊ ನಟಿ ರಮ್ಯಾ ರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಮಗಳ ಸ್ಮಗ್ಲಿಂಗ್ ಬಗ್ಗೆ ತಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಡಿಜಿಪಿ ಕೆ ರಾಮಚಂದ್ರ ರಾವ್ ಬೇಸರವನ್ನು ಹೊರಹಾಕಿದ್ದಾರೆ. ಆ ಲೆಟರ್ ಅನ್ನು ಓದಿದ್ವಿ. ಈಗ ತಂದೆ ಆಗಿ ನನ್ನ ಹೃದಯ ಒಡೆದು ಹೋಗಿದೆ. ರಮ್ಯಾ ಮತ್ತು ಜತಿನ್ 2024ರಲ್ಲಿ ಮದುವೆ ಆದ್ರು. ಬಳಿಕ ನಾವು ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಗಳಿಂದ ನಮ್ಮ ಕುಟುಂಬಕ್ಕೆ ಕಳಂಕ ಬಂದಿದೆ. ರಮ್ಯಾ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ ತಂದೆ ಕೆ ರಾಮಚಂದ್ರ ರಾವ್ ಐಪಿಎಸ್ ಅಧಿಕಾರಿ ಎಡಿಜಿಪಿ ಅವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಏನಾದ್ರೂ ಎಲ್ಲಾದ್ರೂ ಉಲ್ಲಂಘನೆ ಆಗಿದ್ರೆ ಕ್ರಮ ತೆಗೆದುಕೊಳ್ಳಲಿ. ನಾನು ದುಃಖಿತ ತಂದೆ ಆಗಿದ್ದೀನಿ ಅಂತ ಗುರುತಿಸಿ ಅಂತ ಕೇಳಿಕೊಳ್ತೀನಿ. ನನ್ನ ಜೀವನದಲ್ಲಿ ಊಹೆಗೂ ನಿಲುಕದಂತಹ ಘಟನೆ ನಡೆಯುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ರಮ್ಯಾ ವಿಚಾರದಲ್ಲಿ ನಾನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಅಂತೇಳಿ ಅವರು ಬರೆದಿದ್ದಾರೆ. ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವೀಕ್ಷಕರೇ, ಒಂದಂತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ವಿಚಾರ ಇದೆಯಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ. ದೊಡ್ಡ ಅಧಿಕಾರಿಗಳು ಇಲ್ಲ ಕೊಡ್ಬಿಡಿ, ನಮಗೆ ಅವಶ್ಯಕತೆ ಇದೆ, 3 ದಿನ ಆದ್ರೂ ಕೊಡಿ ಅಂತ ಕೇಳ್ತಾರೆ. ಸೊ ನಟಿ ರಮ್ಯಾ ರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಮಗಳ ಸ್ಮಗ್ಲಿಂಗ್ ಬಗ್ಗೆ ತಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಡಿಜಿಪಿ ಕೆ ರಾಮಚಂದ್ರ ರಾವ್ ಬೇಸರವನ್ನು ಹೊರಹಾಕಿದ್ದಾರೆ. ಆ ಲೆಟರ್ ಅನ್ನು ಓದಿದ್ವಿ. ಈಗ ತಂದೆ ಆಗಿ ನನ್ನ ಹೃದಯ ಒಡೆದು ಹೋಗಿದೆ. ರಮ್ಯಾ ಮತ್ತು ಜತಿನ್ 2024ರಲ್ಲಿ ಮದುವೆ ಆದ್ರು. ಬಳಿಕ ನಾವು ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಗಳಿಂದ ನಮ್ಮ ಕುಟುಂಬಕ್ಕೆ ಕಳಂಕ ಬಂದಿದೆ. ರಮ್ಯಾ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ ತಂದೆ ಕೆ ರಾಮಚಂದ್ರ ರಾವ್ ಐಪಿಎಸ್ ಅಧಿಕಾರಿ ಎಡಿಜಿಪಿ ಅವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಏನಾದ್ರೂ ಎಲ್ಲಾದ್ರೂ ಉಲ್ಲಂಘನೆ ಆಗಿದ್ರೆ
ಕ್ರಮ ತೆಗೆದುಕೊಳ್ಳಲಿ. ನಾನು ದುಃಖಿತ ತಂದೆ ಆಗಿದ್ದೀನಿ ಅಂತ ಗುರುತಿಸಿ ಅಂತ ಕೇಳಿಕೊಳ್ತೀನಿ. ನನ್ನ ಜೀವನದಲ್ಲಿ ಊಹೆಗೂ ನಿಲುಕದಂತಹ ಘಟನೆ ನಡೆಯುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ಅನ್ಯ ವಿಚಾರದಲ್ಲಿ ನಾನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಅಂತೇಳಿ ಅವರು ಬರೆದಿದ್ದಾರೆ. ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವೀಕ್ಷಕರೇ, ಒಂದಂತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ವಿಚಾರ ಇದೆಯಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ. ದೊಡ್ಡ ಅಧಿಕಾರಿಗಳು ಇಲ್ಲ ಕೊಡ್ಬೇಡಿ, ನಮಗೆ ಅವಶ್ಯಕತೆ ಇದೆ, 3 ದಿನ ಆದ್ರೂ ಕೊಡಿ ಅಂತ ಕೇಳ್ತಾರೆ. ಸೊ ನಟಿ ರಮ್ಯಾ ರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಮಗಳ ಸ್ಮಗ್ಲಿಂಗ್ ಬಗ್ಗೆ ತಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಡಿಜಿಪಿ ಕೆ ರಾಮಚಂದ್ರ ರಾವ್ ಬೇಸರವನ್ನು ಹೊರಹಾಕಿದ್ದಾರೆ. ಆ ಲೆಟರ್ ಅನ್ನು ಓದಿದ್ವಿ. ಈಗ ತಂದೆ ಆಗಿ ನನ್ನ ಹೃದಯ ಒಡೆದು ಹೋಗಿದೆ. ರಮ್ಯಾ ಮತ್ತು ಜತಿನ್ 2024ರಲ್ಲಿ ಮದುವೆ ಆದ್ರು. ಬಳಿಕ ನಾವು ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಗಳಿಂದ ನಮ್ಮ ಕುಟುಂಬಕ್ಕೆ ಕಳಂಕ ಬಂದಿದೆ. ರಮ್ಯಾ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ ತಂದೆ ಕೆ ರಾಮಚಂದ್ರ ರಾವ್ IPS ಅಧಿಕಾರಿ, ಎಡಿಜಿಪಿ ಅವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಏನಾದ್ರೂ ಎಲ್ಲಾದ್ರೂ ಉಲ್ಲಂಘನೆ ಆಗಿದ್ರೆ ಕ್ರಮ ತೆಗೆದುಕೊಳ್ಳಲಿ. ನಾನು ದುಃಖಿತ ತಂದೆ ಆಗಿದ್ದೀನಿ ಅಂತ ಗುರುತಿಸಿ ಅಂತ ಕೇಳಿಕೊಳ್ತೀನಿ. ನನ್ನ ಜೀವನದಲ್ಲಿ ಊಹೆಗೂ ನಿಲುಕದಂತಹ ಘಟನೆ ನಡೆಯುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ಅನ್ಯ ವಿಚಾರದಲ್ಲಿ ನಾನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಅಂತೇಳಿ ಅವರು ಬರೆದಿದ್ದಾರೆ. ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವೀಕ್ಷಕರೇ, ಒಂದಂತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ವಿಚಾರ ಇದೆಯಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ. ದೊಡ್ಡ ಅಧಿಕಾರಿಗಳು ಇಲ್ಲ ಕೊಡ್ಬೇಡಿ, ನಮಗೆ ಅವಶ್ಯಕತೆ ಇದೆ, 3 ದಿನ ಆದ್ರೂ ಕೊಡಿ ಅಂತ ಕೇಳ್ತಾರೆ. ಸೊ ನಟಿ ರಮ್ಯಾ ರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಮಗಳ ಸ್ಮಗ್ಲಿಂಗ್ ಬಗ್ಗೆ ತಂದೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಡಿಜಿಪಿ ಕೆ ರಾಮಚಂದ್ರ ರಾವ್ ಬೇಸರವನ್ನು ಹೊರಹಾಕಿದ್ದಾರೆ. ಆ ಲೆಟರ್ ಅನ್ನು ಓದಿದ್ವಿ. ಈಗ ತಂದೆ ಆಗಿ ನನ್ನ ಹೃದಯ ಒಡೆದು ಹೋಗಿದೆ. ರಮ್ಯಾ ಮತ್ತು ಜತಿನ್ 2024ರಲ್ಲಿ ಮದುವೆ ಆದ್ರು. ಬಳಿಕ ನಾವು ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಗಳಿಂದ ನಮ್ಮ ಕುಟುಂಬಕ್ಕೆ ಕಳಂಕ ಬಂದಿದೆ. ರಮ್ಯಾ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳಿ, ಕ್ರಮವನ್ನ ತೆಗೆದುಕೊಳ್ಳಿ ಅಂತ ತಂದೆ ಕೆ ರಾಮಚಂದ್ರ ರಾವ್ IPS ಅಧಿಕಾರಿ, ಎಡಿಜಿಪಿ ಅವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಏನಾದ್ರೂ ಎಲ್ಲಾದ್ರೂ ಉಲ್ಲಂಘನೆ ಆಗಿದ್ರೆ ಕ್ರಮ ತೆಗೆದುಕೊಳ್ಳಲಿ. ನಾನು ದುಃಖಿತ ತಂದೆ ಆಗಿದ್ದೀನಿ ಅಂತ ಗುರುತಿಸಿ ಅಂತ ಕೇಳಿಕೊಳ್ತೀನಿ. ನನ್ನ ಜೀವನದಲ್ಲಿ ಊಹೆಗೂ ನಿಲುಕದಂತಹ ಘಟನೆ ನಡೆಯುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡಿರಲಿಲ್ಲ. ಅನ್ಯ ವಿಚಾರದಲ್ಲಿ ನಾನು ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ ಅಂತೇಳಿ ಅವರು ಬರೆದಿದ್ದಾರೆ. ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ವೀಕ್ಷಕರೇ, ಒಂದಂತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ವಿಚಾರ ಇದೆಯಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ. ದೊಡ್ಡ